ಸೊ ಇನ್ನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಯ್ಯಯ್ಯೋ ಏನು ಚುನಾವಣೆ ರೀ ಇದು ಯಾವ ಹಂತಕ್ಕೆ ಹೋಗಿ ತಲುಪ್ತಾ ಇದೆ. ಸೀಟ್ ಕೊಡದೇ ಇದ್ದಕ್ಕೆ ಜಗಳ ಇವತ್ತು ಫುಲ್ ಬೀದಿ ರಂಪಾಟ ಆಗೋಗ್ಬಿಡ್ತು. ಅಲ್ಲಿ ಯಾರ್ಯಾರ ನಡುವೆ ಕಿತ್ತಾಟ ನಡೀತಾ ಇದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಪ್ರಕಟವಾಗ್ತಾ ಇದೆ. 7 ಕ್ಷೇತ್ರಗಳ ಪೈಕಿ 3 ಕ್ಷೇತ್ರದ ಫಲಿತಾಂಶ ಬಹಿರಂಗವಾಗಿದೆ. 2 ಕ್ಷೇತ್ರಗಳಲ್ಲಿ ಲಕ್ಷ್ಮಣ ಸವದಿ ಬಣಕ್ಕೆ ಗೆಲುವು ಲಭ್ಯವಾಗಿದೆ. 1 ಕ್ಷೇತ್ರದಲ್ಲಿ ಜಾರಕಿಹೊಳಿ ಆಪ್ತನ ಗೆಲುವಾಗಿರೋದು. 1 ಕ್ಷೇತ್ರದಲ್ಲಿ ಉಳಿದ 4 ತಾಲೂಕಿನ ಫಲಿತಾಂಶಕ್ಕೆ ಕೋರ್ಟ್ ಈಗ ತಡೆ ನೀಡಿದೆ. ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಫಲಿತಾಂಶವನ್ನ ಸಲ್ಲಿಕೆ ಮಾಡಲಾಗಿರೋದು. ಸವದಿ ಬೆಂಬಲಿಗರಿಂದ ಮತ ಎಣಿಕೆ ಕೇಂದ್ರದ ಮುಂದೆ ಸಂಭ್ರಮಾಚರಣೆ ನಡೀತಾ ಇದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಫಲಿತಾಂಶ ಅನೇಕ ರೀತಿಯಾದಂಥ ಕಸರತ್ತು, ಗಲಾಟೆಗಳು, ಕೂಗಾಟಗಳ ಮಧ್ಯದಲ್ಲಿ ಇವತ್ತು ಫಲಿತಾಂಶ ಬಂದಿದೆ. 3, ಇನ್ನೂ 4 ಬಾಕಿ ಇದೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಬಂದಿರುವಂಥದ್ದು. ಅಥಣಿಯಿಂದ ಲಕ್ಷ್ಮಣ ಸಹೋದರಿ ಆಯ್ಕೆಯಾಗಿರುವಂಥದ್ದು. ನಮ್ಮ ಜೊತೆ ಸಹೋದರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈ ಚುನಾವಣೆ ಬಗ್ಗೆ ಏನು ಹೇಳ್ತೀರಿ? ಅಥಣಿ ಕ್ಷೇತ್ರದ ಜನ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ, ಒಂದು ಪ್ರೀತಿ, ಅವರೆಲ್ಲರ ಆಶೀರ್ವಾದದಿಂದ ಭಾಳ ದೊಡ್ಡ ಅಂತರದಿಂದ ಇವತ್ತು ನಮ್ಮನ್ನು ಗೆಲ್ಲಿಸಿದ್ದಾರೆ. 125 ಮತದಾನ ಆದಂಥ ಸಂದರ್ಭದಲ್ಲಿ ಕೇವಲ ವಿರೋಧದವರೆಗೆ 3 ಮತಗಳು ಬಿದ್ದಿದ್ದಾವೆ. 122 ಮತಗಳು ನನ್ನ ನಿರೀಕ್ಷೆ ಏನಿತ್ತು, ನನ್ನ ನಿರೀಕ್ಷೆ ಪ್ರಕಾರ 122 ಜನ ನನಗೆ ಮತಗಳನ್ನು ಹಾಕಿ ಭಾಳ ದೊಡ್ಡ ಅಂತರದಿಂದ ಗೆಲ್ಲಿಸಿದ್ದಾರೆ. ಬಹುತೇಕ ತಾವು ಏನಂತಾರೆ ಎಲ್ಲ ಚುನಾವಣೆಗಳಲ್ಲಿ ಅಂದರೆ ಡಿಸಿಸಿ ಬ್ಯಾಂಕ್ ಚುನಾವಣೆಗಳಲ್ಲಿ ಅವಿರೋಧ ಆಗ್ತಿದ್ರೆ ಈ ಬಾರಿ ಅಂತಾರೆ ಚುನಾವಣೆ ಆಗಿರುವಂಥದ್ದು. ಒಂದು ಪರೀಕ್ಷೆ ಮಾಡಬೇಕು ಅಂತೇಳಿ ಮಾಡಿದ್ದಾರೆ ಪ್ರಯೋಗ. ಈಗ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ. ಅಥಣಿ ಜನ ಏನು ಅನ್ನುವಂಥದ್ದು ಇವತ್ತು ತೋರಿಸ್ಕೊಡ್ತಾರೆ. ಅಂದರೆ ಇಲ್ಲಿ ಸ್ವಾಭಿಮಾನ ವರ್ಕ್ ಆಯ್ತಾ ಸರ್? ಸ್ವಾಭಿಮಾನ ಅನ್ನೋದಕ್ಕಿಂತಲೂ ಕ್ಷೇತ್ರದ ಜನ ಮನೆ ಮಗ ಅಂತೇಳಿ ನನ್ನನ್ನು ಅಪ್ಕೊಂಡಿದ್ದಾರೆ, ಅದನ್ನು ಮುಂದುವರಿಸಿದೆ. ಕಡೆಯದಾಗಿ ಏನು ಹೇಳ ಬಯಸ್ತೀರಿ ಸರ್ ಜನರಿಗೆ ಮತ್ತು ತಮ್ಮ ಮತದಾರರಿಗೆ? 30 ವರ್ಷ ನಾನು ಏನು ರೈತರ ಪರವಾಗಿ ಒಂದು ಹೋರಾಟ, ರೈತರ ಪರವಾಗಿ ಚಿಂತನೆ, ರೈತರಿಗೆ ಸೇವೆ ಮಾಡ್ಕೊತ ಬಂದಿದ್ರೆ ಅದೇ ಸೇವೆಯನ್ನು ಮುಂದುವರಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಇದು ಏನಂತಂದರೆ ಪ್ರಮುಖವಾಗಿ ಏನು ಸೌದಿಯವರು ಹೇಳ್ತಾರೆ ರೈತರ ಪರವಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಅದೇ ನನಗೆ ಸಿರಕ್ಷೆ ಅಂತ ಮತ್ತು ನಕ್ಷತ್ರ ಮತದಾರರಿಗೆ ಸ್ವಾಭಿಮಾನ ವಿಚಾರದಲ್ಲಿ ಹೇಳಿರುವಂಥದ್ದು ಅಂತೇಳಿ. ಕ್ಯಾಮ್ರಾ ಪರ್ಸನ್ ನಾಯಕ್ ಜೊತೆ ದಿಲೀಪ್ ಕುರಂದಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ಇನ್ನು ನನ್ನ ಸಹೋದ್ಯೋಗಿ ಬೆಳಗಾವಿ ಪ್ರತಿನಿಧಿ ದಿಲೀಪ್ ಕುರಂದ್ವಾಡೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, 3 ಕ್ಷೇತ್ರಗಳದ್ದು ಫಲಿತಾಂಶ ಬಂದಾಗಿದೆ, 4 ಕ್ಷೇತ್ರಗಳದ್ದು ತಡೆ ಹಿಡಿಯಲಾಗಿದೆ. ಏನಾಗಿದೆ ಈ 4 ಕ್ಷೇತ್ರಗಳದ್ದು? ಮತ್ತೆ ಏನ್ರಿ ಇಡೀ ಒಂದು ವಿಧಾನಸಭೆ ಚುನಾವಣೆ ಫಲಿತಾಂಶ ಗೆದ್ದಾಗ ಸಂಭ್ರಮ ಇರುತ್ತಲ್ಲ, ಆ ರೀತಿಯಲ್ಲಿ ಅಷ್ಟು ದೊಡ್ಡದೇನ್ರಿ ಡಿಸಿಸಿ ಬ್ಯಾಂಕ್ ಚುನಾವಣೆದು? ಹೌದು, ಅವರನ್ನು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಗೆ ಡಿಸಿಸಿ ಬ್ಯಾಂಕ್ ಭಾಳ ದೊಡ್ಡದಾದಂಥ ವಹಿವಾಟ ಮಾಡುವಂಥದ್ದು ಮತ್ತು 6,500 ಕೋಟಿ ರೂಪಾಯಿ ಠೇವಣಿ ಇರುವಂಥದ್ದು. ಬಹುತೇಕ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಈ ಒಂದು ಬ್ಯಾಂಕ್ ಮುಖಾಂತರನೇ ಪ್ರಚಲಿತ ಆಗಿರುವಂಥದ್ದು. ಯಾರಿಗೋ ಲೋನ್ ಬೇಕು 100 ಕೋಟಿ 200 ಕೋಟಿ ಅಂದರೆ ಈ ಬ್ಯಾಂಕನ್ನು ನೆಚ್ಚಿನ ಏನಂತಾರೆ ಶುಗರ್ ಫ್ಯಾಕ್ಟ್ರಿಗಳು ಕೆಲಸ ಮಾಡುತ್ತಿರುವಂಥದ್ದು. ಜೊತೆಗೆ ಎಲ್ಲ ರೈತರು ಏನಂತಾರೆ ಸಕ್ಕರೆ ಕಾರ್ಖಾನೆಗಳು ನೆಚ್ಚಿಕೊಂಡೇ ಇರುವುದರಿಂದ ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆ ಭಾಳಷ್ಟು ಮಹತ್ವ ಪಡೆದಿರುವಂಥದ್ದು. ಮತ್ತು ಎಲ್ಲ ತಾಲೂಕುಗಳಿಂದ PKPS ಒಂದು ಬ್ಯಾಂಕ್ಗಳಿಂದ ಈ ಒಂದು ಏನು ಡಿಸಿಸಿ ಬ್ಯಾಂಕ್ಗೆ ಒಂದು ನಾಮನಿರ್ದೇಶಕರಾಗಿ ಅಥವಾ ನಿರ್ದೇಶಕರೇ ಆಯ್ಕೆ ಆಗಿರುವಂಥದ್ದು. ಹೀಗಾಗಿ ಇವತ್ತು 16 ಕ್ಷೇತ್ರಗಳಿಗೆ ಎಲೆಕ್ಷನ್ ಆಗಿದ್ದು, ಅದರಲ್ಲಿ 9 ಜನ ಅವಿರೋಧ ಆಯ್ಕೆ ಇದ್ದಾರೆ, 7 ಜನ ಏನಿದ್ದಾರೆ ಈಗ ಏನು ಎಲೆಕ್ಷನ್ ಆಗಬೇಕಾಯ್ತು. ಅದರಲ್ಲಿ 7 ಎಲೆಕ್ಷನ್ನಲ್ಲಿ 3 ಫಲಿತಾಂಶ ಬಂದಿರುವಂಥದ್ದು. ಅಥಣಿಯಿಂದ ಲಕ್ಷ್ಮಣ್ ಸವದಿ ಅವರು, ಹಾಗೆ ಏನು ರಾಯಬಾಗದಿಂದ ಕುಲಗಡವರು ಮತ್ತು ರಾಮದುರ್ಗದಿಂದ ಏನು ಮಲ್ಲನ್ನ ಯಾದವಾಡದ ಅವರು 3 ಜನ ಎಲೆಕ್ಟ್ ಆಗಿದ್ದಾರೆ. ಆದರೆ 4 ಕ್ಷೇತ್ರಗಳ ಏನು ಚುನಾವಣೆಯನ್ನು ಮಾನ್ಯ ನ್ಯಾಯಾಲಯ ತಡೆ ಹಿಡಿದ್ರು. ಏನಂತಂದರೆ ಅಲ್ಲೊಂದಿಷ್ಟು ಯಾರು ಓಟ್ ಹಾಕಬೇಕಾಗಿತ್ತು ಒಂದಿಷ್ಟು ಜಿಜ್ಞಾಸಿತ್ತು. ಮತ್ತು ಅವು 4 ಕ್ಷೇತ್ರದ ಅಭ್ಯರ್ಥಿಗಳು ಏನಂತಾರೆ ಒಂದು ಚುನಾವಣೆ ಬಯಸಬೇಕು ಮತ್ತು ಬೇಡ ಅಂತಕ್ಕಂಥ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ
ವ್ಯಾಜ್ಯ ಹೂಡೋದ್ರಿಂದ ಅದಕ್ಕೆ ಚುನಾವಣೆ ಪ್ರಕ್ರಿಯೆ ಆರಂಭ ಆಗಿರೋದ್ರಿಂದ ಚುನಾವಣೆಯನ್ನು ಮುಗಿಸೋಣ, ನಿಮ್ಮ ವ್ಯಾಜ್ಯ ಚುನಾವಣೆ ಮುಗಿದ ಮೇಲೆ ಏನಿದ್ರೆ ಮಾತಾಡೋಣ ಅಂಥೇಳಿ ಮಾನ್ಯ ನ್ಯಾಯಾಲಯ ಒಂದು ವಿಚಾರವನ್ನು ನಡೆಸಿತು. ಮತ್ತು ಈಗಾಗಲೇ ಚುನಾವಣೆ ಮುಗಿದಿದೆ. ಇನ್ನು ಚುನಾವಣಾ ಫಲಿತಾಂಶನ ಮುಚ್ಚಿದ ಲಕೋಟೆಯಲ್ಲಿ ಹೋಗಿ ಏನು ಎ ಸಿ ಇದ್ದಾರೆ ಶ್ರವಣ್ ಕುಮಾರ್ ಅವರು ಹೋಗಿ ಚುನಾವಣಾಧಿಕಾರಿದಂಥ ಎ ಸಿ ಶ್ರವಣ್ ಕುಮಾರ್ ಹೋಗಿ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗತ್ತೆ. ಅದಾದ ನಂತರ ನ್ಯಾಯಾಲಯ ತೀರ್ಪಿದ ನಂತರ ಈ 4 ಚುನಾವಣೆಯ ಫಲಿತಾಂಶ ಬರೋದು ತಾವು ನೋಡ್ಬೋದೇನಂತಾರೆ. ಈಗಲೂ ಕೂಡ ಜನ ಭಾಳಷ್ಟು ಸಂಭ್ರಮ ಆಚರಣೆ ಮಾಡ್ತಾರೆ, ಗಲಾಟೆ ಗದ್ದಲನೆ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ನೋಡೋದ್ರಿಂದ ಜಾರಕಿಹೊಳಿ ಮತ್ತು ಕತ್ತಿ ಸೌದಿ ಬಣದಿಂದ ಭಾಳಷ್ಟು ತುರುಸಿನ ಸ್ಪರ್ಧೆ ಏರ್ಪಟ್ಟಿತ್ತು. ಮತ್ತು ಈಗಾಗಲೇ ಏನಂತಂದರೆ ಒಂದು ಕಡೆಯಿಂದ ಕತ್ತಿ ಬಣದಿಂದ ಎಷ್ಟು ಜನ ಗೆದ್ದರೆ ಜಾರಕಿಹೊಳಿ ಬಂದಿನ ಕೂಡ ಅಪ್ಪಸಾಬ್ ಕುಲಗಡೆ ಗೆದ್ದರಿಂದ ಭಾಳಷ್ಟು ಜಯ ಘೋಷಣೆ ಆಗ್ತಾ ಇರುವಂಥದ್ದು. ಅರುಣ್, ಇದು ಬೆಳಗಾವಿಯ ಸಾಹುಕಾರರ ಪ್ರತಿಷ್ಠೆಯ ಕನೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಸಾಹುಕಾರ ಏನಿದ್ದಾರೆ ಪ್ರತಿಷ್ಠೆಯ ಕಣ ಏನಂತಾರೆ ಈ ಒಂದು ಚುನಾವಣೆಯನ್ನು ಭಾಳಷ್ಟು ಪ್ರತಿಷ್ಠೆಯನ್ನಾಗಿ ಮಾಡಿಕೊಂಡಿದ್ರು. ಮತ್ತು ವಾದ ವಿವಾದ ಆರೋಪಗಳ ನಡುವೆ ಭಾಳಷ್ಟು ಒಬ್ಬರ ಮೇಲೊಬ್ಬರ ಕೆಸರ್ಚು ವಿಚಾರವೂ ಕೂಡ ನಡೆದಿರುವಂಥದ್ದು. ಅರುಣ್. ಓಕೆ ದಿಲೀಪ್ ಕುರದ್ವಾಡೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.